ಬಳ್ಳಾರಿ ನಗರದ ಗಾಂಧಿನಗರದಲ್ಲಿರುವಂತಹ ಅಖಂಡ ವಾಲ್ಮೀಕಿ ನಾಯಕರ ಒಕ್ಕೂಟದ ಕೇಂದ್ರ ಕಚೇರಿಯಲ್ಲಿ ಇದೇ ಅಕ್ಟೋಬರ್ 20ರಂದು ಜಿಲ್ಲಾ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಪರಿಶಿಷ್ಟ ಪಂಗಡಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯರಗುಡಿ ಮುದಿಮಲ್ಲಯ್ಯ ಅವರ ಹುಟ್ಟುಹಬ್ಬವನ್ನು ಉತ್ಸಾಹ ಹಾಗೂ ಸಂಭ್ರಮದ ಮಧ್ಯೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮವು ಬೆಳಗ್ಗೆ ಪೂಜಾ ಕಾರ್ಯಕ್ರಮಗಳೊಂದಿಗೆ ಆರಂಭಗೊಂಡು ನಂತರ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಗಿದ್ದು, ಈ ಸಂದರ್ಭದಲ್ಲಿ ಮುದಿಮಲ್ಲಯ್ಯ ಅವರ ಕುಟುಂಬದ ಸದಸ್ಯರು, ಅಭಿಮಾನಿಗಳು, ಸಹಪಾಠಿಗಳು ಮತ್ತು ವಾಲ್ಮೀಕಿ ಒಕ್ಕೂಟದ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಸಮುದಾಯದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿ ಶುಭವನ್ನ ಹಾರೈಸಿದ್ದಾರೆ. ನಂತರ ಅಖಂಡ ವಾಲ್ಮೀಕಿ ಒಕ್ಕೂಟದ ರಾಜ್ಯಾಧ್ಯಕ್ಷ ಜೋಳದ ರಾಶಿ ತಿಮ್ಮಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಮಲ್ಲಯ್ಯ ಅವರಿಗೆ ಪುಷ್ಪಹಾರ ಹಾಕಿ ಶ್ರೇಷ್ಠವಾದ ಗೌರವ ನೀಡಿ ಶುಭ ಹಾರೈಸಿ ಮಾತನಾಡಿದ ಅವರು, ಯರಗುಡಿ ಮುದಿಮಲ್ಲಯ್ಯ ಅವರು ವಾಲ್ಮೀಕಿ ಸಮುದಾಯದ ಹಕ್ಕು ಹಿತಗಳಿಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಸಂಘಟನೆಯ ಬಲವರ್ಧನೆಗೆ ಅವರು ನೀಡುತ್ತಿರುವ ಕೊಡುಗೆ ಅಮೂಲ್ಯವಾದದ್ದು. ಇಂತಹ ನಾಯಕರು ಸಮಾಜದ ಆಶಾಭಾವನೆಯ ಸಂಕೇತ ಎಂದು ಹೇಳಿದರು. ಈ ವೇಳೆ ಯರಗುಡಿ ಮುದಿಮಲ್ಲಯ್ಯ ಅವರು ತಮ್ಮ ಧನ್ಯವಾದ ಭಾಷಣದಲ್ಲಿ ತನ್ನ ಹುಟ್ಟುಹಬ್ಬವನ್ನ ಈ ರೀತಿಯಾಗಿ ಆಚರಿಸುವ ಎಲ್ಲಾ ಸಮುದಾಯದ ನಾಯಕರುಗಳಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳೆಂದು ಸಲ್ಲಿಸಿದರಲ್ಲದೆ, ವಾಲ್ಮೀಕಿ ಸಮುದಾಯದ ಏಕತೆ, ಶಕ್ತಿ ಮತ್ತು ಹಕ್ಕುಗಳಿಗಾಗಿ ನನ್ನ ಇಡೀ ಜೀವನವನ್ನೇ ಸಮರ್ಪಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠ ಸಂಘಟನೆ ನಿರ್ಮಾಣದತ್ತ ನಾವು ಸಾಗಬೇಕಿದೆ ಎಂದರು. ಗಾಂಧಿನಗರ ಪ್ರದೇಶದಲ್ಲಿ ನಡೆದ ಈ ಜನ್ಮ ದಿನಾಚರಣೆಯ ವೇಳೆ ಸ್ಥಳೀಯರು, ಸಮುದಾಯದ ಯುವಕರು ಹರ್ಷೋದ್ಗಾರಗಳನ್ನು ಕೂಗಿ ಸಂಭ್ರಮಿಸಿದ್ದು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೆರೆದ ಜನಸಮೂಹದಿಂದ ಸ್ಥಳದಲ್ಲಿ ಹಬ್ಬದ ವಾತಾವರಣ ನೆಲೆಸಿತ್ತು. ಈ ಸಂದರ್ಭದಲ್ಲಿ ಬಗರ್ ಹುಕ್ಕುಂ ಸಮಿತಿ ಅಧ್ಯಕ್ಷ ತಿಮ್ಮನಗೌಡ, ಗ್ಯಾರಂಟಿಗಳ ತಾಲೂಕಾ ಅಧ್ಯಕ್ಷ ಗೋನಾಳ ನಾಗಭೂಷಣ್ ಗೌಡ, ವಾಲ್ಮೀಕಿ ವಿದ್ಯಾಭಿವೃದ್ಧಿ ಸಂಘದ ಜಯರಾಮ್, ಸಮಾಜದ ಮುಖಂಡರುಗಳಾದಂತಹ ರುದ್ರಪ್ಪ ಜನಾರ್ದನ ನಾಯಕ್, ಎನ್ ಚಂದ್ರಪ್ಪ, ಮಲ್ಲಿಕಾರ್ಜುನ ಗೌಡ, ಕಾಯಿಪಲ್ಲೆ ಬಸವರಾಜ್, ಕಫಗಲ್ ರಾಮಣ್ಣ, ಲೋಕರೆಡ್ಡಿ, ಸಂಗನಕಲ್ ವಿಜಯಕುಮಾರ್, ವಕೀಲ ಕೆ ಗವಿಸಿದ್ದಪ್ಪ, ವೈ ಷಣ್ಮುಖ್, ಉಮೇಶ್ ಗೌಡ, ಎಸ್ ಜೆ ಕೋಟೆ ಮತ್ತು ಅಷ್ಟೇ ಅಲ್ಲದೆ ಜಾಗನೂರು ರಾಮಕೃಷ್ಣ, ದೇವಿನಗರ ಎನ್ ರಾಜ್, ಬಿಕೆ ಶೇಖರ್, ಕಫಗಲ್ ಓಂಕಾರ್, ರೂಪನಗುಡಿ ವೆಂಕಟೇಶ್, ಕೃಷ್ಣಮೂರ್ತಿ, ಹೇಮಣ್ಣ, ರಾಮು, ರಘು, ಗುರು, ಶೀನಾ, ಅಂಜಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಮೊದಲನೇದಾಗಿ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟ ಜಿಲ್ಲಾಧ್ಯಕ್ಷರಾದ ಮುದಿಮಲ್ಲಯ್ಯ ಅಣ್ಣನವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಈ ಜನ್ಮದಿನ ಅವರಿಗೆ 106 ವರ್ಷ ಬಾಳಿ ಅವರು ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಮಾಜಗಳ ಜೊತೆ ಒಗ್ಗಟ್ಟು ಸೇರಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ದುರ್ಗಮ್ಮವಾದೇವಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿ ಮೂಲ ತಿಳಿದಾಗ ಆ ವ್ಯಕ್ತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಮುದಿಮಲ್ಲಯ್ಯನವರು ಮೂಲತಃ ಯರಗುಡಿ ಗ್ರಾಮ, ಕುಗ್ರಾಮದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. ಕುಗ್ರಾಮದಿಂದ ಬಂದು ಬಳ್ಳಾರಿ ಜಿಲ್ಲೆಯಲ್ಲಿ ನೆಲೆಸಿ, ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಸಮಾಜಗಳ ಜೊತೆ ಒಟ್ಟಾಗಿ ಬೆರೆತು ಸಮಾಜಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ವಿಷಯ ಅಂದರೆ ಅದು ಸಣ್ಣದಲ್ಲ. ಆ ನಿಟ್ಟಿನಲ್ಲಿ ಧ್ವನಿ ಇಲ್ಲದವರದ ಧ್ವನಿಯಾಗಿ, ಬಡವರಿಗೆ ಧ್ವನಿಯಾಗಿ, ಸಮಸ್ಯೆಯಲ್ಲಿರ್ತಕ್ಕಂಥ ಸಮಸ್ಯೆಗೆ ಸ್ಪಂದಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಾಕ್ತಕ್ಕಂಥ ನಮ್ಮ ಮುದಿಮಲ್ಲಯ್ಯ ಅಣ್ಣನವರಿಗೆ ಮತ್ತೊಮ್ಮೆ ಆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ರಾಜಕೀಯದಲ್ಲಿ ಪ್ರಬಲವಾಗಿ ಬೆಳೆದು, ರಾಜಕೀಯದಲ್ಲಿ ಒಂದು ಎತ್ತರಕ್ಕೆ ಬೆಳೆದು ಸಮಾಜ ಸೇವೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಗಲಿ ಅಂತ ನಾನು ಈ ಮೂಲಕ ಎಲ್ಲರಿಗೆ ನಮಸ್ಕಾರ. ಈ ದಿನ ನಮ್ಮ ಮುದಿಮಲ್ಲಯ್ಯನವರ ಜನ್ಮದಿನವನ್ನು ಎಲ್ಲ ಫ್ರೆಂಡ್ಸು, ಸ್ನೇಹಿತರು ಮತ್ತು ಅಭಿಮಾನಿಗಳು, ಎಲ್ಲ ಅಖಂಡ ವಾಲ್ಮೀಕಿ ಒಕ್ಕೂಟದ ಎಲ್ಲ ಸದಸ್ಯರುಗಳು, ಎಲ್ಲ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಕುಟುಂಬವಾಗಿ ಈ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಕುಗ್ರಾಮದಿಂದ ಬಂದಿರತಕ್ಕಂಥ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆಯೋದು ತುಂಬ ಕಷ್ಟ ಈ ಸಮಾಜದಲ್ಲಿ. ಇವತ್ತಿನ ದಿವಸ ಕಾಂಗ್ರೆಸ್ನಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅವರು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ಉನ್ನತ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಸೇವೆ ಸಲ್ಲಿಸಿ ಈ ರಾಜ್ಯದ ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡು ಹೈಕಮಾಂಡ್ ಅವರ ಆಶೀರ್ವಾದದಿಂದ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕೂಡ ನಾನು ಆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಾಜಿ MLAಗಳಾಗಿರ್ಬೋದು, ಪ್ರೆಸೆಂಟ್ MLAಗಳಾಗಿರ್ಬೋದು, ಎಲ್ಲರೂ ಕೂಡ ಇವ್ರ ಮೇಲೆ ಆಶೀರ್ವಾದ ಇರಲಿ ಅಂತ ಕೂಡ ನಾನು ಆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇನ್ನೊಂದು ಏನು ಹೇಳಬೇಕಂದ್ರೆ, ಇವತ್ತಿನ ದಿವಸ ರಾಜ್ಯಾಧ್ಯಕ್ಷರಾದಂಥ ತಿಮ್ಮಪ್ಪನವರಿಗೆ ಹೇಳೋದೇನೆಂದರೆ, ಈ ಒಂದು ಸರಳ ಸಮಾರಂಭದ ಜನ್ಮದಿನದ ಕಾರ್ಯಕ್ರಮವನ್ನು ಈ ಮುದಿಮಲ್ಲಯ್ಯದಿಂದಲೇ ಪ್ರಾರಂಭ ಆಗುತ್ತೆ. ಯಾಕಂದರೆ ಎಲ್ಲ ಕಾರ್ಯಕ್ರಮಗಳು ಈ ಒಂದು
ಈ ಕರ್ನಾಟಕ ಅಖಿಲ ಕರ್ನಾಟಕ ಒಕ್ಕೂಟದ ಆಗಲಿ ಮತ್ತೆ ಅಖಂಡ ಕರ್ನಾಟಕದ ಒಕ್ಕೂಟದಿಂದ ಸದಸ್ಯರುಗಳಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಬೇರೆ ಏನೇ ಆಗಿರಲಿ ಈ ಯೂನಿಟಲ್ಲಿ ಎಲ್ಲೇ ಕೆಲಸ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಜನ್ಮದಿನ ಇದೇ ಕಚೇರಿಯಲ್ಲೇ ಆಚರಣೆ ಮಾಡೋದು ಬೆಸ್ಟ್ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಎಲ್ಲರೂ ಇಲ್ಲಿ ಸೇರ್ತಾರೆ, ಚೆನ್ನಾಗಿರ್ತೈತೆ, ಎಲ್ಲ ಒಂದು ಸಂಘಟನೆ ಮಾಡೋಕ್ಕೆ ಕೂಡ ಒಂದು ಒಳ್ಳೆ ಅವಕಾಶ ಇರ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಮುದುಮಲಯ್ಯ ಅವರಿಗೆ ದೇವರು ಎಲ್ಲ ಆಶೀರ್ವಾದ ಕೊಟ್ಟು ಶಕ್ತಿ ಕೊಟ್ಟು ಜನಗಳಿಗೆ ಒಳ್ಳೆ ಕೆಲಸ ಮಾಡಲಿ, ಸಂಘಟನೆಯಲ್ಲಿ ಎಲ್ಲದರಲ್ಲಿ ಅವರು ಪಾಲ್ಗೊಂಡು ಒಳ್ಳೆಯ ಹೆಸರು ತಗೊಂಡ್ಬರಲಿ. ಮುಖ್ಯವಾಗಿ ಕಾಂಗ್ರೆಸ್ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಹಂತವಾಗಿ ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ, ನಮ್ಮೆಲ್ಲರ ಬೆಂಬಲ ಅವ್ರಿಗೆ ಇರ್ತದೆ ಅಂತೇಳಿ ಈ ಒಂದು ಸಮಾರಂಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವನ್ ಯಾರವ ಇವ ನಮ್ಮವ ಎಲ್ಲರೂ ಎಲ್ಲ ಸಮುದಾಯರು ಇವತ್ತು ಒಬ್ಬ ಮುದುಮಲ ಕುಗ್ರಾಮ ಅಂತ ಹೇಳ್ತಾರೆ. ಕುಗ್ರಾಮದಲ್ಲಿ ನಾನು ಸಹ 20 ವರ್ಷ ಕೆಳಗಡೆ ನಾನು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಅಂದಮೇಲೆ ಬೆಳಗ್ಗಿನಿಂದ ಸಾಯಂಕಾಲ ಇರಬೇಕಾಗ್ತದೆ. ಮಧ್ಯಾಹ್ನ ಟೈಮ್ನಲ್ಲಿ ಸ್ನೇಹಿತರು ಮತ್ತು ನಮ್ಮ ಆಳ್ಗೆ ರಾಮಾಂಜನವ್ರ ಮನೆಯಲ್ಲಿ ನಾನು ಎಷ್ಟೋ ಸಲ ಊಟನೂ ಮಾಡಿದ್ದೀನಿ, ಎಷ್ಟೋ ಸಲ ಟೀ ಕುಡಿದಿದ್ದೀನಿ. ಅವತ್ತು ಯಾವುದೇ ಒಂದು ಜಾತಿ ನೋಡಲಿಲ್ಲ. ಅವತ್ತು ಇವರು ನಮ್ಮವ ಅಂತೇಳಿ ನಮ್ಮ ಭಾಗದ ನಮ್ಮ ನಾಲ್ಕು ಅಂತೇಳಿ ಅವತ್ತು ನನಗೇನು ಅವರು ಪುರಸ್ಕಾರ ಮಾಡಿದರು. ಇವತ್ತು ನಮ್ಮ ಮಲ್ಯನವರು ಸುಮಾರು ವರ್ಷಗಳ ಕಾಲ ದೀರ್ಘವಾಗಿ ರಾಜಕಾರಣ ಮಾಡಿದರು. ದೀರ್ಘವಾದ ರಾಜಕಾರಣದಲ್ಲಿ ಶ್ರೇಷ್ಠ ರಾಜಕಾರಣಿ, ಅಪ್ಪಟ ರಾಜಕಾರಣಿ, ಶುದ್ಧ ರಾಜಕಾರಣಿ. ಮೇಲಾಗಿ ವಾಲ್ಮೀಕಿ ಸಮುದಾಯದಿಂದ ಬಂದಂಥ ನಮ್ಮ ಸಿಮಲಯ್ಯನವರು ಏನಿದ್ದಾರೆ ಇವತ್ತು ಅವರು ಎಲ್ಲ ಸಮುದಾಯನ ಒಪ್ಕೊಳ್ತಾರೆ. ಅದಕ್ಕೆ ಸಾಕ್ಷಿ ಈ ವೇದಿಕೆ. ಇವತ್ತು ಯಾವುದೇ ಇಲ್ಲಿ ಬರೀ ವಾಲ್ಮೀಕಿ ಅವರಿಲ್ಲ, ಅಲ್ಪಸಂಖ್ಯಾತರಿದ್ದಾರೆ, ಮೇಲ್ವರ್ಗದವರು ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ. ಎಲ್ಲ ವರ್ಗದವರಿಗೆ ಪ್ರೀತಿ ಪಾತ್ರರಾದಂಥ ನಮ್ಮ ಮಲ್ಯನವರಿಗೂ ಎಲ್ಲರ ಪರವಾಗಿ ನಾನು ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಮತ್ತು ಅವರ ಕುಟುಂಬದವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿ ಏನು ಬೆಳಕಿದೆ, ಬರಂಥ ದಿನಗಳಲ್ಲಿ ನಮ್ಮ ಮುದುಮಲಯ್ಯನವರ ಜೀವನ ಬೆಳಕಿನಂತಲೇ ಬೆಳಗಲಂತ ಹೇಳ್ತಾ ಅವರಿಗೆ ಇಷ್ಟು ದಿನ ಅವ್ರೇನು ರಾಜಕಾರಣದಲ್ಲಿ ಅವ್ರು ಏನಿದ್ದಾರೆ ಬರಂಥ ದಿನಗಳಲ್ಲಿ ನಮ್ಮೆಲ್ಲರ ಸಹಮತ ಅವರಿವರನ್ನೇ ಎಲ್ಲ ನಮ್ಮ ಸಹಮತದಿಂದ ಅವರಿಗೆ ಒಂದು ಉನ್ನತ ಸ್ಥಾನ ಸಿಗ್ತದೆ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.